ಎಲ್ರಿಗೂ ನಮಸ್ಕಾರ. ನಮ್ಮ ಮಕ್ಕಳಿಗೆ ಅಂತ ನಾನು ಹೊಸ ಮನೆ ಮಾಡ್ಕೊಂಡಿದ್ದೀನಿ. ಟೆರೇಸಲ್ಲಿ ಶೀಟ್ ಹಾಕ್ಕೊಂಡೆ, ಶೀಟ್ ಹಾಕಿದೆ. ಆಮೇಲೆ ಸರಿ ಅಂತೇಳಿ ಇವೆಲ್ಲ ಒಂದೊಂದು ಪಿಳ್ಳೆಗಳು ನನ್ನ ಮನೆಗೆ ಬರ್ತಾನೆ ಇದೆ. ಮೀನಾ, ಮಾದೇಶ, ಮೋಟಿ, ಆಮೇಲೆ ಲಕ್ಕಿ, ಪಾರು ಎಲ್ಲ ಹೀಗೆ ಬಂದಿರೋರೆ ನನ್ನ ಹತ್ರ ಇರೋದು. ಮನೆಯಲ್ಲಿ 8 ಜನ ಇದ್ದರು. ಹಾಗಾಗಿ ಎಲ್ಲರೂ ಒಬ್ಬರು ಮಾದೇಶ ಚಿಕ್ಕವನು ಸುಸು ಮಾಡ್ತಾನೆ, ಇವಳು ಮೀನಾ ಚಿಕ್ಕದು ಸುಸು ಮಾಡುತ್ತೆ. ಆದರೆ ಎಲ್ಲರೂ ಮಾಡೋಕ್ಕೆ ಶುರು ಮಾಡಿಬಿಟ್ರು. ತುಂಬ ಪ್ರಾಬ್ಲಮ್ ಆಯಿತು. ಮತ್ತು ನಮ್ಮ ಪಕ್ಕದಲ್ಲಿ ಕೇಳಿದ್ರೇನು ಯಾರೂ ನಂಗೆ ಬಾಡಿಗೆ ಕೊಡಲಿಲ್ಲ. ಸರಿ ಯಾಕೆ ಎಲ್ಲರೂ ಬೇಡದಂತೇಳಿ ಟೆರೇಸಲ್ಲಿ ಈ ಥರ ನಾನು ಒಂದು ಬಜಾಜ್ ಫೈನಾನ್ಸಲ್ಲಿ ಒಂದು 3.5 ಲಕ್ಷ ತೊಗೊಂಡು ಶೀಟು ಮತ್ತು ಗ್ರಿಲ್ಲು ನಾನು ಅವ್ರ ಕಡೆಯಿಂದ ಮಾಡಿಕೊಂಡೆ. ಮತ್ತು ಗ್ಲಾಸ್ ಮಾಡಬೇಕಿತ್ತು. ಗ್ಲಾಸ್ಗೆ ನನಗೆ ಪ್ರಾಬ್ಲಮ್ ಆಯಿತು. ಆವಾಗ ನನ್ನ ಮನೆಗೆ ಯಾರೋ ಹಿಂಗೆ ಸಡನ್ನಾಗಿ ಒಂದು ಮೇಡಮ್ ಬಂದರು. ನನ್ನ ವಿಡಿಯೋ ನೋಡಿ ನಿಮ್ಮ ಮಕ್ಕಳನ್ನೆಲ್ಲ ನೋಡಬೇಕಂತ. ಅವ್ರು ಈ ಶೀಟ್ ಕೆಲಸ ನೋಡಿ, ಇಲ್ಲ ಮೇಡಮ್ ನೀವು ಗ್ಲಾಸ್ ಹಾಕಿ ನಾನು ಅದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಗ್ಲಾಸ್ ಎಲ್ಲ ಆಗಿ ನಾನು ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರಿಲ್ಲ, ನೀವು ನಂದು 4 ನಾಯಿ ಇದೆ, ಅದನ್ನು ತೊಗೊಂಡ್ರೆ ನಾನು ನಿಮಗೆ ಸಹಾಯ ಮಾಡೋಕ್ಕಾಗೋದು ಅಂತ ನಂಗೆ ಕಂಡೀಷನ್ ಹಾಕ್ಬಿಟ್ರು. ಆದರೆ ಖಂಡಿತ ನಾನು ತೊಗೊಳಕ್ಕಾಗಲ್ಲ. ಅದರಲ್ಲೂ ಬ್ರೀಡ್ ಮಕ್ಕಳಂತೂ ನಾನು ತೊಗೊಂಡು ನೋಡ್ಕೊಳಕ್ಕೆ ನಂಗೆ ಶಕ್ತಿನೂ ಇಲ್ಲ. ನಾನು ಒಬ್ಬಳೆ 82 ಮಕ್ಕಳನ್ನ ನೋಡ್ಕೋತಾ ಇದ್ದೀನಿ. ಅವ್ರಿಗೆ ಊಟ, ಅವ್ರಿಗೆ ಆಪ್ರೇಷನ್, ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದ್ರೆ, ಮತ್ತೆ ಗೇಟ್ ಒಳಗಡೆನೆ 40 ಮಕ್ಕಳಿದ್ದಾರೆ. ಅವ್ರದ್ದು ಕಕ್ಕ ಸುಸೆಲ್ಲ ನಾನೇ ತೆಗಿಬೇಕು. ಯಾಕೆಂದ್ರೆ ಅವ್ರು ಯಾರೂ ಆಚೆ ಹೋಗಲ್ಲ, ಟೆರೇಸು ತೊಳಿಬೇಕು. ಹೀಗಾಗಿ ನಾನು ಬೇಡ ಅಂತ ಹೇಳಿದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ನಾನು ಗ್ಲಾಸ್ ಅವ್ರಿಗೆ ನಾನು 2 ಲಕ್ಷ ನಾನು ಒಪ್ಕೊಂಡು, ಅವರು 40,000 ಅವ್ರು ನನಗೆ ಬಿಟ್ಟರು. ನೀವಿಷ್ಟು ಸೇವೆ ಮಾಡ್ತೀರಾ ಮೇಡಮ್, ನಮ್ಮದೊಂದು ಸಣ್ಣ ಸಹಾಯ ಇರಲಿ ಅಂತೇಳಿ ಅವರು 2 ಲಕ್ಷಕ್ಕೆ ಒಪ್ಕೊಂಡು ಮಾಡಿ ಕೊಟ್ಟಿದ್ದಾರೆ. ಇವಾಗ ನಾನು 2 ಲಕ್ಷ ಬಜಾಜದು 12,500 ತಿಂಗಳು ಕಟ್ಟಬೇಕು. ಜೊತೆಗೆ ಇವಾಗ ಇದು ನನಗೆ ಕಷ್ಟ ಆಗುತ್ತೆ. ಮತ್ತು ಇದು ಲೋನಲ್ಲೆಲ್ಲ ಮಾಡಿರೋದು. ಯಾರ್ದೋ ಮಾತು ಕೇಳಿ ನಾನು ಮಾಡಿಕೊಂಡೆ. ಮಾಡಿದ್ದು ಉಪಯೋಗ ಇದೆ, ಇಲ್ಲ ಅಂತಿಲ್ಲ. ಬಟ್ ಇವಾಗ ನಮಗೆ ಸಮಸ್ಯೆ ಗೊತ್ತಿದೆ ನಿಮ್ಮೆಲ್ರಿಗೂ ನನಗೆ ಎಷ್ಟು ಕಷ್ಟ ಇದೆ ಅಂತ. ಹಾಗಾಗಿ ನಾನು ನಿಮ್ಗೆ ಸಹಾಯ ಕೇಳ್ತಿದ್ದೀನಿ. ನಾನು ಈ ಮನೆ ಮಾಡಿರೋದು ಈ ಮಕ್ಳಿಗೆ ಉಪಯೋಗಕ್ಕೆ ಬರುತ್ತೆ. ನನಗೆ ನನ್ನ ಮನೆ ಇದೆ, ಆದರೆ ಈ ಮಕ್ಳಿಗೆ ಮನೆ ಬೇಕೇ ಬೇಕು. ಹಾಗಾಗಿ ನಾನು ಎಲ್ಲೆಲ್ಲೋ ಬೀದಿಲಿ ಬಿಡೋಕ್ಕೆ ಖಂಡಿತ ಆಗಲ್ಲ. ಹಾಗಾಗಿ ನಿಮಗೆ ನಾನು ಮಾಡಿರೋದು ಸರಿ ಇದೆ, ಇವರಿಗೆ ನಿಮ್ಮ ಸಹಾಯ ನನಗೆ ಅವಶ್ಯಕತೆ ಇದೆ, ನಮ್ಮ ಮಕ್ಳಿಗೆ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ನೀವು ಬಂದು ನೋಡಿಬಿಟ್ಟು ನೀವು ನಂಗೆ ಸಹಾಯ ಮಾಡ್ಬೋದು. ಆ ಸಹಾಯದಿಂದ ನಾನು ಅಟ್ಲೀಸ್ಟ್ ಆ ಸಾಲ ತೀರಿಸ್ಕೊಂಡ್ರೆ ಮಿಕ್ಕಿದ 12,500 ಕಟ್ಕೊಂಡು ನಿಮ್ಮ ಮಕ್ಳು ನೋಡ್ಕೊಳ್ಳೋಕೆ ನನಗೆ ಸಹಾಯ ಆಗುತ್ತೆ. ಹಾಗಾಗಿ ನಿಮ್ಮ ಸಹಾಯ ಕೇಳ್ತಾ ಇದ್ದೀನಿ. ನೀವು ಬಂದು, ನಮ್ಮದು ಟೈಮಿಂಗ್ಸ್ ಇಲ್ಲ, ಅಥವಾ ನಮ್ಗೆ ಎಲ್ಲಿಂದನೂ ಫಂಡ್ ಬರಲ್ಲ ನಂದು, ಅಥವಾ NGO ಅಲ್ಲ, ನಾನು ಸ್ವಂತವಾಗೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ನನಗೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರೂ ನನಗೆ ದಾರಿ ಇಲ್ಲ. ಹಾಗಾಗಿ ನಾನು ನಿಮ್ಮ ಹತ್ರ ಸಹಾಯ ಕೇಳ್ತಾ ಇದ್ದೀನಿ. ಸಹಾಯ ಮಾಡೋ ಮನಸ್ಸಿರೋರು ಬಂದು ನೋಡಿ ಸಹಾಯ ಮಾಡ್ಬೋದು. ಅಥವಾ ನನ್ನ ಮೇಲೆ ವಿಶ್ವಾಸ ಇದ್ದರೆ ಖಂಡಿತ ನಮ್ಮ ಸಹಾಯ ಇವ್ರಿಗೆ ಅವಶ್ಯಕತೆ ಇದೆ, ಇವ್ರ ಮಕ್ಳಿಗೆ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಖಂಡಿತ ನೀವು ಸಹಾಯ ಮಾಡ್ಬೋದು. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೀನಿ. ಮತ್ತು ನಾವು ಏಕೆಂದರೆ ಸಡನ್ನಾಗಿ ಮಕ್ಕಳನ್ನ ಮೇಲೆ ಬಿಟ್ಟು ಇರೋಕ್ಕಾಗಲ್ಲ ಅಂತ ನಾವೇ ಇಲ್ಲಿ ಇರಬೇಕಂತ ಇಲ್ಲಿಗೆ ಒಂದು ಮಂಚ ಮೇಲೆ ಹಾಕ್ಕೊಂಡಿದ್ದೀವಿ. ರಾತ್ರಿಯಲ್ಲಿ ಈ ಮಕ್ಕಳನ್ನ ಬಿಡೋಕ್ಕಾಗಲ್ಲ ಅಂತ ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲಿ ಮಗುನ ಬಿಡಬೇಕು, ಮೀನನ್ನು. ಏಕೆಂದರೆ ಮಾದೇಶ ತುಂಬ ಕತ್ತಾನೆ. ಇಲ್ಲಿ ಲಕ್ಕಿ ಮತ್ತು ಮಾದೇಶನ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮತ್ತು ಇದರಲ್ಲಿ ಆಸ್ಕಿ ಮತ್ತು ಗೋಪಿನ ಬಿಡಲ್ಲ, ಆಸ್ಕಿ ಮತ್ತು ಇವಳನ್ನ ಬಿಡೋಣ ಅಂದ್ಕೊಂಡಿದ್ದೀನಿ, ಪಾರುನ. ಓರಿಯೋನ ಅಲ್ಲಿ ಹಾಕ್ತೀನಿ, ಆ ಕಡೆ ಟ್ಯಾಂಕ್ ರೂಮಲ್ಲಿ ಹಾಕ್ತೀನಿ. ಅವಳು ಸ್ವಲ್ಪ ಜೋರಿದ್ದಾಳೆ, ಅವಳು ಯಾರನ್ನೂ ಒಪ್ಪಲ್ಲ. ಮತ್ತು ಈ ಜಾಗ ಮನೇಲಿ ಇರ್ತಾರಲ್ಲ, ಮನೇಲಿ ಮೋಟಿ ಇರ್ತಾಳೆ, ಗೋಪಿ ಅವರಿಬ್ಬರು ಮನೇಲಿ ಇರ್ತಾರೆ, ಆಲ್ಬಿ ಇರ್ತಾಳೆ. ಅವ್ರು 3 ಜನ ಮೇಲೆ ಬಂದು ಇಲ್ಲಿ ಸುಸು ಮಾಡ್ಕೊಳ್ಳೋಕೆ ಈ ಥರ ಪ್ಲ್ಯಾನ್ ಮಾಡಿ ಮಾಡಿಸಿದ್ದೀನಿ. ಸೊ ಹಾಗಾಗಿ ನಿಮ್ಮ ಸಹಾಯ ಕೇಳ್ತಾ ಇದ್ದೀನಿ. ನಿಮಗೆ ಸಹಾಯ ಮಾಡೋ ಮನಸ್ಸಿದ್ದು, ಆ ಸಹಾಯ ನನಗೆ ಉಪಯೋಗ ಆಗುತ್ತೆ ಅಂದರೆ ಖಂಡಿತ ನೀವು ನಂಗೆ ಸಹಾಯ ಮಾಡ್ಬೋದು. ಮತ್ತು ನೋಡಬೇಕು ಇವರಿಗೆ ನಮ್ಮ ಸಹಾಯ ಬೇಕಿದೆಯಾ ಇಲ್ವಾ ಅನ್ನೋದಕ್ಕೂ ನೀವು ಧಾರಾಳವಾಗಿ ಯಾವಾಗ ಬೇಕಾದ್ರೂ ಬರ್ಬೋದು. ನಮ್ಮದು ಟೈಮಿಂಗ್ಸ್ ಇಲ್ಲ, ಎನಿ ಟೈಮ್ ನೀವು ಬಂದು ನೀವು ಖಂಡಿತ ನೋಡಿಬಿಟ್ಟು ನಂಗೆ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಮೀನಾ ನೋಡಿ ಇಲ್ಲಿದ್ದಾಳೆ. ಮೀನೋ ಲಕ್ಕಿ, ಮಾದೇಶ. ಅದೇ ನಾನು ಆವಾಗಲೇ ಹೇಳ್ದಂಗೆ ನಾನು ಲೋನ್ ತೊಗೊಂಡು ಶೀಟ್ ಹಾಕಿದ್ದು, ಆ ಡೀಟೇಲ್ಸು ಮತ್ತು ನಾನು ಸ್ಕ್ಯಾನರು ಹಾಕ್ತೀನಿ. ಇಲ್ಲ ನೀವು ಬಂದು ನಿಮ್ಮ ಮನೆಗೆ ನೋಡಿ ಆಮೇಲೆ ನಾವು ನಿಮ್ಗೆ ಸಹಾಯ ಮಾಡ್ಬೋದು ಅಂತ ನಿಮ್ಗೆ ಅನ್ಸಿದ್ರೂ ಧಾರಾಳವಾಗಿ ನೀವು ಬರ್ಬೋದು. ನಾನು ಅಡ್ರೆಸ್ ಹಾಕಿದ್ದೀನಿ. ನೀವು ಮಾಡೋ ಒಂದು ಸಣ್ಣ ಸಹಾಯನೂ ನಂಗೆ ಅದು ದೊಡ್ಡ ಸಹಾಯ ಆಗುತ್ತೆ. ಯಾಕೆಂದರೆ ಇಷ್ಟು ಮಕ್ಕಳು ನಾನು ನೋಡ್ಕೊಳ್ಳೋದ್ರಿಂದ ನಂಗೆ ಒಂದು ಸಣ್ಣ ಸಹಾಯನೂ ನಂಗೆ ಒಂದು ಹೆಲ್ಪ್ ಆಗುತ್ತೆ, ಒಂದು ಮಗುಗೆ ಊಟ ಕೊಡೋಕ್ಕೆ.